ಫಿಲ್ಮ್ ಶುರುವಾಗಿ ಅರ್ಧ ಗಂಟೆಗೆ ಪ್ರಭಾಸ್ ಅವರ ಎಂಟ್ರಿ, ಫಿಲ್ಮ್ ಶುರುವಾಗಿ 40 ನಿಮಿಷಕ್ಕೆ ದೀಪಿಕ್ ಅವರ ಎಂಟ್ರಿ, ಫಿಲ್ಮ್ ಶುರುವಾಗಿ 1 ಅವರ್ಗೆ ಅಮಿತಾಬ್ ಬಚ್ಚನ್ ಅವರ ಎಂಟ್ರಿ. ನಾನ್ ಮಾತಾಡ್ತಿರೋದು ಕಲ್ಕಿ ಮೂವಿ ಬಗ್ಗೆ. ನನಗೆ ಫಸ್ಟ್ ಹಾಫ್ ತುಂಬಾ ಡ್ರ್ಯಾಗ್ ಅನ್ಸ್ತು, ಸೆಕೆಂಡ್ ಹಾಫ್ ವಾಸ್ ಗುಡ್. ಒಂದೊಂದು ಕ್ಯಾರೆಕ್ಟರ್ ಎಲಿವೇಟ್ ಮಾಡೋದ್ರಲ್ಲಿ ತುಂಬಾನೇ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ನಾಗಶ್ವಿನ್ ಅವರು. ಇನ್ನ ಪ್ರಭಾಸ್ ಅವರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಿಲ್ಡಪ್ ಇರುತ್ತೆ, ತಕ್ಷಣ ಕಾಮಿಡಿ ಇರುತ್ತೆ, ಮತ್ತೆ ಬಿಲ್ಡಪ್ ಇರುತ್ತೆ, ಮತ್ತೆ ಕಾಮಿಡಿ ಇರುತ್ತೆ. ಸೊ ಒಂದು ಕಾಮಿಡಿ ಮತ್ತು ಆಕ್ಷನ್ ಜಾನರ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ಅಮಿತಾಬ್ ಬಚ್ಚನ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಶ್ವತ್ಥಾಮ ಅನ್ನೋ ಒಂದು ಪಾತ್ರ ಮಹಾಭಾರತ ಮುಗಿದ್ಮೇಲೆ ಒಂದು 6000 ವರ್ಷವರೆಗೂ ಅವರು ಬದುಕಿರ್ತಾರೆ ಅಂದ್ರೆ ಆ ಲುಕ್ ಹೇಗಿರುತ್ತೆ ಅಂತ ನೀವೇ ಗೆಸ್ ಮಾಡಬಹುದು. ಅಂಡ್ ಕಮಲ್ ಹಾಸನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಮೋಟಿವೇಶನ್ ತುಂಬಾ ಚೆನ್ನಾಗಿತ್ತು. ಸೊ ಇವ್ರು ಕಂಪ್ಲೀಟ್ ಆಗಿ ವಿಲನ್ ಅಂತ ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್ ಥ್ಯಾನೋಸ್. ಇನ್ನ ದಿಶಾ ಅವ್ರ ಮತ್ತೆ ಪ್ರಭಾಸ್ ರೊಮ್ಯಾನ್ಸ್ ಇಟ್ ಡಿಡ್ ವರ್ಕ್. ಸೊ ಐ ಥಿಂಕ್ ಈ ರೊಮ್ಯಾನ್ಸ್ ಆಂಗಲ್ ತುಂಬಾ ವೇಸ್ಟ್ ಆಗಿ ಉಳ್ಕೊಳ್ತು ಮೂವಿನಲ್ಲಿ. ಅಂಡ್ ಒನ್ ಲಾಸ್ಟ್ ಪಾಯಿಂಟ್, ಕ್ಲೈಮ್ಯಾಕ್ಸ್ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಕ್ಲೈಮ್ಯಾಕ್ಸ್ ನಲ್ಲಿ ಈಗಿನ ರೆಫರೆನ್ಸ್ ಹಾಗೂ ಮಹಾಭಾರತದ ರೆಫರೆನ್ಸ್ ಎರಡು ಇದೆ. ಸೊ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ದೇರ್ ಇಸ್ ಅ ಬಿಗ್ cliffhanger in the last. So I hope Kalki part 2 ಬೇಗನೆ ಬರುತ್ತೆ ಅಂತ, because there's too much to uncover. ಜೈ ಭೈರವ.